ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಕೇಳ್ತಾ ಇದ್ದೀರಿ, ಏನು ಸಾರ್ ನೀವು ಬರೀ BS ನರ್ಸಿಂಗಿಗೆ ನಿನ್ನೆಯಿಂದ ವಿಡಿಯೋಗಳನ್ನು ಹಾಕ್ತಾ ಇದ್ದೀರಿ, ಬಟ್ ಪ್ಯಾರಾಮೆಡಿಕಲ್ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ, ಏನು ಕತೆ ಅಂತ ನೀವು ಕಾಮೆಂಟನ್ನು ಹಾಕಿದ್ರಿ. ನೋಡಿ, ಪ್ಯಾರಾಮೆಡಿಕಲ್ದು ಬೋರ್ಡ್ ವತಿಯಿಂದ ನಿಮ್ಗಳಿಗೆ ನಾನು ಆಲ್ರೆಡಿ ಆಶ್ವಾಸನೆ ಕೊಟ್ಟಿದ್ದೇನೆ. ಜೂನ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ, ನೀವು ರೆಡಿ ಆಗಿರಿ ಅಂತ ಕೂಡ ಹೇಳಿದ್ದೇನೆ. ಮತ್ತು ಅಪ್ಡೇಟ್ ಏನಾದರೂ ಬಂದ ತಕ್ಷಣ, ಪ್ಯಾರಾಮೆಡಿಕಲ್ ಬೋರ್ಡಿಂದ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೂಡ ನಾನು ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಕೂಡ ಅಂತ ಹೇಳಿದ್ದೇನೆ. ಅದ್ರ ಜೊತೆಗೆ ಏನಂತಂದರೆ, ಈ ಯಾರೆಲ್ಲ ನೀವು SSLCಯಲ್ಲಿ ನೀವು ಪಾಸ್ ಆಗಿದ್ದೀರಿ, ಸೊ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಮಾಡ್ಬೇಕಂತಿದ್ದೀರಿ, 12th ಪಾಸ್ ಆಗಿದ್ದೀರಿ, ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕಂತ ಇದ್ದೀರಿ, ಸೊ ಅವರುಗಳಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳನ್ನು ಕರೀತಾರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ. ಅದಕ್ಕಿಂತ ಮೊದಲು ನೀವು ಏನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ನಾಳಿಂದ ರೆಡಿ ಮಾಡ್ಕೊಂಬೇಡಿ, ರೆಡಿಯಾಗಿರಿ. ಜೂನ್ ತಿಂಗಳಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಅದರ ಡೇಟ್ ಅಂತೂ ಕನ್ಫರ್ಮ್ ಇನ್ನೂ ಆಗಿಲ್ಲ, 2ನೇ ವಾರದಲ್ಲಿ ಆಗ್ಬೋದು ಡೇಟ್ ಕನ್ಫರ್ಮೇಷನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಏನು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕಂತಂದರೆ, ನೀವು ಒಂದೇದು SSLCಯ ಪ್ರೊವಿಷನ್ ಸರ್ಟಿಫಿಕೇಟ್, ಒರಿಜಿನಲ್ ಇಲ್ಲ ನಡೀತಿದೆ, ಆದರೆ ಪ್ರೊವಿಷನ್ ನೆಟ್ ಪ್ರಿಂಟ್ ಬಂದಿರುತ್ತಲ್ಲ, ಅದರ ಮೇಲೆ ನಿಮ್ಮ ಪ್ರಿನ್ಸಿಪಾಲ್ ಸಹಿ ಮಾಡಿ ಇಟ್ಕೋಬೇಕು, ಒಂದೇದು. ಎರಡನೇದು ಯಾವುದಪ್ಪ ಅಂತಂದರೆ, ಇಲ್ಲಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಓಕೆ, ಕಾಸ್ಟ್ ಸರ್ಟಿಫಿಕೇಟ್ ಇದನ್ನ ರೆಡಿ ಮಾಡಿ, ವ್ಯಾಲಿಡ್ ಇರಬೇಕು, ಎಕ್ಸ್ಪೈರ್ ಆಗಿರಬಾರ್ದು, ಅದನ್ನು ನೋಡ್ಕೊಳ್ರಿ, ಅದನ್ನು ರೆಡಿ ಮಾಡಿ ಇಟ್ಕೋರಿ. ಎರಡು ಆಯಿತು. ಮೂರನೇದು ಏನಪ್ಪ ಅಂತಂದ್ರೆ ಸ್ಟಡಿ ಸರ್ಟಿಫಿಕೇಟ್. ಸೊ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಏನು ರೀ? ವ್ಯಾಸಂಗ ಪ್ರಮಾಣ ಪತ್ರ. ಅದು ಕನ್ನಡ ಮೀಡಿಯಮರ ತಗೋರಿ, ಅಥವಾ ಗ್ರಾಮೀಣ ಅಂತ ಸಿಗುತ್ತೆ, ಗ್ರಾಮೀಣ, ಎರಡರಲ್ಲೇ ಒಂದು, ಅಥವಾ ಎರಡೂ ಬೇಡಪ್ಪ ನಮಗೆ, ಜಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಮಿನಿಮಮ್ ನೋಡಿರಿ, ಮಿನಿಮಮ್ 1ರಿಂದ 7ನೇ ತನಕ ಸ್ಟಡಿ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಳ್ರಿ. ಓಕೆನಾ? ಇದಾದ ನಂತರ ಮೂರು ಆಯ್ತು ಈಗ. ಸೊ 3 ಆದಮೇಲೆ 4ನೇದು ಏನಪ್ಪ ಅಂತಂದರೆ, ನಿಮ್ಮದು ಎಕ್ಸ್ಟ್ರಾ ಏನಾದರೂ ನಿಮ್ಮ ರಿಸರ್ವೇಷನ್ ಇದಾವೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ರಾಫ್ಟ್ ಇದ್ದರೆ ಅದ್ರ ಸರ್ಟಿಫಿಕೇಟ್ ಬೇಕು. ಆಮೇಲೆ HK ಹೈದರಾಬಾದ್ ಕರ್ನಾಟಕ ಅಂತ ಇರುತ್ತೆ, 370J ಅಂತ ಇದೆ ನೋಡಿರಿ, ಈ ರಾಯಚೂರು, ಕೊಪ್ಪಳ, ಗುಲ್ಬರ್ಗ ಕಡಿದವ್ರಿಗೆ ಬರುತ್ತೆ, ಅದಿದ್ದರೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ರಿ. ಓಕೆನಾ? ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಫೋಟೋ, ಓಕೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಕಲರ್ ಫೋಟೋ ಬೇಕು. ಆಮೇಲೆ ಇದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್, ಓಕೆ, ಸೊ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಲಿಕ್ಕೆ ಇಷ್ಟು ಏನು ಮಿನಿಮಮ್ ಇಷ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಏನಂತಂದರೆ, ಏನಾದರೂ PUC ಬೇಸ್ ಆಗಿದ್ದರೆ, ನೀವು PUC 12th ಆಗಿದ್ದರೆ 12th ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡ್ಕೊಳ್ರಿ. 12th ಮತ್ತು 10th ಎರಡೂ ಬೇಕಾಗುತ್ತೆ ಅಪ್ಲೋಡ್ ಮಾಡಲಿಕ್ಕೆ. ಓಕೆನಾ? ಇಷ್ಟಂತೂ ಬೇಕು. ಮತ್ತು TC ಬಗ್ಗೆ ಕೇಳ್ತಾ ಇದ್ದೀರಿ, TC ಏನೂ ಅಪ್ಲೋಡ್ ಮಾಡೋಂಗಿಲ್ಲ ಇಲ್ಲಿ, TC ಅಪ್ಲೋಡ್ ಮಾಡೋದು ಇರೋದಿಲ್ಲ. ಏನು ಬರೀ ಸ್ಟಡಿ ಸರ್ಟಿಫಿಕೇಟು, ಒರಿಜಿನಲ್ ಮತ್ತು ಮಾರ್ಕ್ಸ್ ಕಾರ್ಡ್ಸ್ಗಳು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು, ಫೋಟೋ, ಇಷ್ಟು ಮೇನ್ ಅಪ್ಲೋಡ್ ಮಾಡಿರುತ್ತೆ. ಇಷ್ಟು ರೆಡಿ ಮಾಡ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಡೇಟ್ ಬಂದಾಗ, ಆನ್ಲೈನ್ ಅಪ್ಲಿಕೇಶನ್ ಬಂದಾಗ ನಾನು ಮಾಹಿತಿನ ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅಂದರೆ ಬೇಗ ನಿಮಗೆ ವಿಡಿಯೋ ಬಂದು ರೀಚ್ ಆಗುತ್ತೆ.